ಭಾರತೀಯರಿಗೆ ಸಕ್ಕರೆ ಬೆಲೆ ಏರಿಕೆಯ ಶಾಕ್ ಒಂದ್ ಕಡೆಯಾದ್ರೆ ಈ ಬೆಲೆ ಏರಿಕೆ ಬಗ್ಗೆ ರಾಜಕಾರಣಿಗಳು ಕೊಡ್ತಿರೋ ಹೇಳಿಕೆಗಳು ಮತ್ತೊಂದು ಶಾಕ್ ಅನ್ನ ಕೊಡ್ತಾ ಇದೆ. ಹಬ್ಬದ ಸೀಸನ್ ಆರಂಭಕ್ಕೂ ಮುನ್ನವೇ ಸಕ್ಕರೆ ಬೆಲೆ ಏರಿಕೆ ಆಗ್ತಿರೋ ಬಗ್ಗೆ ದೇಶಾದ್ಯಂತ ಚರ್ಚೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕೈಲಾಶ್ ವಿಜಯವರ್ಗೀಯ ನೀಡಿರುವ ಹೇಳಿಕೆ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಸಕ್ಕರೆ ಬೆಲೆ ಏರಿಕೆ ಆತಂಕವನ್ನ ತಳ್ಳಿ ಹಾಕಿರುವ ಕೈಲಾಶ್ ವಿಜಯವರ್ಗೀಯ ಸಕ್ಕರೆ ಇನ್ನೂ ದುಬಾರಿಯಾಗಬೇಕು, ಆಗ ಜನ ಅದರ ಬಳಕೆಯನ್ನ ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, 40 ವರ್ಷ ಮೇಲ್ಪಟ್ಟವರಿಗೆ ಸಕ್ಕರೆಯ ಬಳಕೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಂಬ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ 90% ಜನರಿಗೆ ಸಿಹಿ ತಿಂಡಿಗಳು ಇಷ್ಟ ಆಗೋದಿಲ್ಲ. ತಾನು ಕೂಡ ಸಿಹಿ ಪದಾರ್ಥಗಳ ಸೇವನೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದೇನೆ ಅಂತ ವಿಜಯವರ್ಗೀಯ ಹೇಳಿದ್ದಾರೆ. ಇನ್ನು 40 ವರ್ಷ ಮೇಲ್ಪಟ್ಟವರು ಸಕ್ಕರೆ ಸೇವನೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರ ಬದಲು ಆಗೊಮ್ಮೆ ಈಗೊಮ್ಮೆ ಬೆಲ್ಲ ಸೇವಿಸಬಹುದು, ಆದ್ರೆ ಸಕ್ಕರೆಯನ್ನ ಸಂಪೂರ್ಣವಾಗಿ ವರ್ಜಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಮಾತ್ರ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಕ್ಕರೆ ಕಡಿಮೆ ಬೆಲೆಗೆ ಸಿಗುವಂತಿರಬೇಕು ಅಂತ ಕೂಡ ವಿಜಯವರ್ಗೀಯ ಹೇಳಿದ್ದಾರೆ. ಒಂದೆಡೆ ಹಬ್ಬದ ಸೀಸನ್ ನಲ್ಲಿ ಸಕ್ಕರೆ ಬೆಲೆ ಏರಿಕೆಯಿಂದ ಗ್ರಾಹಕರು ಪರದಾಡ್ತಿದ್ದಾರೆ. ಬೆಲೆ ಇಳಿಸಬೇಕು ಅಂತ ಗ್ರಾಹಕರು ಒತ್ತಾಯಿಸುತ್ತಿದ್ದಾರೆ. ಮತ್ತೊಂದ್ ಕಡೆ ಸಕ್ಕರೆ ಬೆಲೆ ಏರಿಕೆಯಾದ್ರೂ ಅದರ ಲಾಭ ಕಬ್ಬು ಬೆಳೆಗಾರರಿಗೆ ಸಿಗ್ತಿಲ್ಲ ಎಂಬ ಅಸಮಾಧಾನವೂ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಸಚಿವರ ಸಕ್ಕರೆ ಇನ್ನೂ ದುಬಾರಿಯಾಗಬೇಕು ಅನ್ನೋ ಹೇಳಿಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಏನು ಇವರ ಈ ಮಾತಿನ ಬಗ್ಗೆ ನೀವೇನಂತೀರಾ? ಇದು ಸರಿನಾ ತಪ್ಪಾ? ಕಮೆಂಟ್ ಮಾಡಿ.